ಹಾಯ್, ನಾನಿವತ್ತು ಲಾಲ್ಬಾಗ್ ಹೋಗ್ತಿದ್ದೀನಿ. ಇದು ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಸ್ಸಲ್ಲಿ ಹೋಗ್ಬೋದಿತ್ತು, ಆದರೆ ಬಸ್ಸಲ್ಲಿ ಹೋದರೆ ತುಂಬ ಟ್ರಾಫಿಕ್ ಇರುತ್ತೆ, ತುಂಬ ಲೇಟು ಆಗುತ್ತೆ, ಬೇಜಾರು ಬಸ್ಸಲ್ಲಿ ಹೋಗೋದಕ್ಕೆ. ಅದಕ್ಕೆ ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ನಾನು ರೈಲ್ವೆ ಸ್ಟೇಷನ್ 9 ಗಂಟೆಗೆ ಬಂದಿದ್ದೀನಿ. 9:15ಗೆ ಟ್ರೈನ್ ಇರೋದು. ಟಿಕೆಟ್ ತಗೊಂಡೆ. ಟಿಕೆಟು 10 ರೂಪೀಸ್ ಬಿತ್ತು. ನೋಡೋಣ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಅಂತ. ನೋಡಿ, 9:15ಗೆ ಟ್ರೈನ್ ಇರೋದು. 9:15 ಆಯಿತು, ಇನ್ನೂ ಬಂದಿಲ್ಲ ನಮ್ಮ ಟ್ರೈನು. ಈ ಟ್ರೈನು ಮಧ್ಯಾಹ್ನದ ಹೊತ್ತು ಸ್ವಲ್ಪ ಲೇಟ್ ಆಗುತ್ತೆ ಟ್ರೈನ್ ಬರೋದು. ಈ ಟ್ರೈನ್ ಅದೊಂದು ಬೇಜಾರು. ಅಂದರೆ ಒಂದು ಸತಿ ನಾವು ಟ್ರೈನ್ ಎಕ್ಕಿದ್ವಿ ಅಂದರೆ ಆರಾಮಾಗಿ ಹೋಗ್ಬೋದು. ಎಲ್ಲೂ ಟ್ರಾಫಿಕ್ಕು ಅದು ಇದು ಏನೂ ಸಿಗೋಲ್ಲ. ಟ್ರೈನಲ್ಲಿ ಹೋದರೆ ಅದೊಂದು ಬೆನಿಫಿಟ್ಟು. ನೋಡಿ, ಇನ್ನೂ ಬಂದಿಲ್ಲ ಟ್ರೈನು. ಯಾವುದೋ ಎಕ್ಸ್ಪ್ರೆಸ್ಸು ಅದು ಎಲ್ಲ ಹೋಗ್ತಿದೆ, ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ. ನಾನು ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ ಸಿಗುತ್ತೆ, ಆಗೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಡೀಟೇಲಾಗಿ ನಾನು ಯಾವುದೇ ವೀಡಿಯೋ ಮಾಡ್ತೀನಿ ನಿಮಗೆಲ್ಲ ಡೀಟೇಲಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಫೈನಲಿ ಬಂತು ನಮ್ಮ ಟ್ರೈನು. ಇದೇ ಟ್ರೈನಲ್ಲಿ ಇವತ್ತು ನಾವು ಜರ್ನಿ ಮಾಡ್ತಾ ಇರೋದು. 10:45 ಆಗಿದೆ ಟ್ರೈನು. 9:15ಗೆ ಬರಬೇಕಾಗಿರೋ ಟ್ರೈನ್ 10:45ಗೆ ಬಂದಿದೆ. ಹಂಗೋ ಬಂತಲ್ವ. ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಟ್ರೈನು ಸೀಟ್ ಇದ್ದಿಲ್ಲ, ನಾನು ಇಲ್ಲೇ ಡೋರ್ ಹತ್ರ ಕೂತಿದ್ದೀನಿ. ಆರಾಮಾಗಿ ನೇಚರ್ ನೋಡ್ಕೊಂಡು ಹೋಗ್ಬೋದು. ಸ್ಪೀಡ್ ಇನ್ಕ್ರೀಸ್ ಆಯಿತು. ಟ್ರೈನ್ ಹೋಗ್ತಾ ಏನಂದರೆ ಅಲ್ಲಲ್ಲಿ ಸ್ಲೋ ಆಗುತ್ತೆ, ಹಾಗೆ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳುತ್ತೆ. ಅದೇನು ಟೈಮ್ ಅಂದ್ಕೊಂಡಿರುತ್ತೋ ಆ ಟೈಮಿಗೆ ರೀಚ್ ಆಗುತ್ತೆ. ಒಂದೊಂದು ಸತಿ ಲೇಟ್ ಆದರೂ ಆಗುತ್ತೆ. ಇದೊಂದು ರೈಲ್ವೆ ಸ್ಟೇಷನ್ ಗೇಟ್ ಹಾಕಿದೆ. ನೋಡೋಣ ಅಲ್ಲಿ ಹೋಗಿ ಎಷ್ಟೊತ್ತಿಗೆ ರೀಚ್ ಆಗ್ತೀರಿ ಅಂತ. ನಾವೇನಾದರೂ ಬಸ್ಸಲ್ಲಿ ಹೋಗಿದ್ರೆ ತುಂಬ ಲೇಟಾಗಿ ಹೋಗೋದು. ನಾವು ರೀಚ್ ಆಗೋದಕ್ಕೆ 1-2 ಅವರ್ ಆಗಿರೋದು. ಟ್ರಾಫಿಕ್ ಆಗಿರುತ್ತೆ. ಇದು ಯಾವುದೋ ರೈಲ್ವೆ ಸ್ಟೇಷನಲ್ಲಿ ಸ್ಟಾಪ್ ಕೊಡ್ತು. ಮತ್ತು ಮೆಟ್ರೋದಲ್ಲೂ ಹೋಗ್ಬೋದು. ಮೆಟ್ರೋ ನಮ್ಗೆ ಅದೊಂದು ಬೆನಿಫಿಟ್ಟು, ಡೈರೆಕ್ಟ್ ಅಲ್ಲಿ ಪಾರ್ಕ್ ಹತ್ರನೇ ಸ್ಟಾಪ್ ಕೊಡುತ್ತೆ. ಇದೇನೋ ರೈಲ್ವೆದ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅಲ್ಲೇ ಸ್ಟಾಪ್ ಕೊಡುತ್ತೆ. ಮೆಟ್ರೋ ಬಸ್ಸು ಅಷ್ಟೇ, ಅಲ್ಲೇ ಸ್ಟಾಪ್ ಕೊಡುತ್ತೆ. ಇದು ಯಾವುದೋ ಟ್ರೈನ್ ಏನು ಫಾಸ್ಟಾಗಿ ಹೋಗ್ತಿದೆ. ಟ್ರೈನ್ ಹಾಗೆ ಕಣ್ಣಿಂದ ರಪ್ಪನ್ ಪಾಸ್ ಆಯಿತು. ಇಲ್ಲಿ ಮನೆಗಳು ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ನು, ರೈಲ್ವೆ ಟ್ರೈನ್ ಮೂವ್ ಆಗ್ತಿರುತ್ತೆ. ನೋಡಿ ಬಂದ್ವಿ. ಈಗ ಇಲ್ಲಿಂದ ಮೆಜೆಸ್ಟಿಕ್ಕು ಬಸ್, ತುಂಬ ಬಸ್ಸಸ್ ಇದೆ. ಆ ಬಸ್ಸಲ್ಲಿ ಹೋಗೋಣ. ನಂಗೆ 45 ಮಿನಿಟ್ಸ್ ಆಯಿತು ಟ್ರೈನಲ್ಲಿ ಬರೋದಕ್ಕೆ. ರೈಲ್ವೆ ಸ್ಟೇಷನ್ ಹತ್ರ ಈ ಬಸ್ ಸಿಕ್ತು. ಇಲ್ಲಿಂದ ಬಸ್ಸಾಗ ಡೈರೆಕ್ಟ್ ಅಲ್ಲೇ ಸ್ಟಾಪ್ ಕೊಡ್ತಾರೆ ಲಾಲ್ಬಾಗ್ ಹತ್ರ. ಬಸ್ಸು ಖಾಲಿದೆ, ಸೀಟ್ ಇದೆ. ನೋಡಿ ಬಂದು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್. ಬನ್ನಿ ಒಳಗೆ ಎಂಟ್ರಿ ಆಗೋಣ. ನನಗೆ ಟಿಕೆಟು 50 ಇತ್ತು, ಅಡಲ್ಟ್ಸ್ಗೆ 50. ಫಸ್ಟೆಲ್ಲ 30 ಇತ್ತು, ಈಗ 50 ಮಾಡಿದ್ದಾರೆ. ಮತ್ತು ಚಿಲ್ಡ್ರನ್ಸ್ಗೆ
ಮಕ್ಕಳಿಗೆಲ್ಲ ಸ್ಟಾರ್ಟಿಂಗು 20 ಇತ್ತು, ಈಗ 30 ಮಾಡಿದ್ದಾರೆ ಅಂತ. ನೋಡಿ ಗಾರ್ಡನ್ನು. ಇಷ್ಟೊತ್ತು ಟ್ರೈನು ಬಸ್ಸು ಬಂದು ಈ ಗಾರ್ಡನ್ ಒಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಒಂಥರ ಒಳ್ಳೆ ರಿಲ್ಯಾಕ್ಸ್ ಫೀಲ್ ಆಯಿತು. ತುಂಬ ಚೆನ್ನಾಗಿದೆ, ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ಕೊಂಡು ಹೋಗೋದಕ್ಕೆ. ಇದು ನೋಡೋದೇ ತುಂಬ ಪ್ಲೇಸ್ ಇದೆ. ಇದು 240 ಎಕರ್ಸ್ ಎಲ್ಲಿ ಕಟ್ಟಿದ್ದಾರೆ ಈ ಗಾರ್ಡನ್ನು. ಈ ಗಾಡಿಗಳು ಹೋಗ್ತು, ಯಾರೋ ಒಳಗೆ ಇನ್ಚಾರ್ಜ್ ಅವ್ರು ಇರ್ತಾರೆ. ಮತ್ತು ಇಲ್ಲೊಂದು ರಾಕ್ ಇದೆ, ಆ ಕಲ್ಲು ಅದು 3000 ಮಿಲಿಯನ್ ಇಯರ್ಸ್ ಓಲ್ಡ್ ರಾಕ್ ಅದು. ಬನ್ನಿ ಅದು ನಿಮ್ಗೆ ಹೋಗಿ ತೋರಿಸ್ತೀನಿ. ನೋಡಿ ಅಂಗಡಿಗಳು ಇದೆ ಇಲ್ಲಿ. ಇಲ್ಲಿ ನೀವು ನೋಡೋವಂಥ ಪ್ಲೇಸಸ್ಸು ಅಲ್ವಾ, ಗ್ಲಾಸ್ ಹೌಸ್ ಅಂತ ಒಂದು ಪ್ಲೇಸ್ ಇದೆ. ಅದು ಹೌಸು ಗ್ಲಾಸಲ್ಲಿ ಕಟ್ಟಿದ್ದಾರೆ. ಅದು 1989 ಅದು ಬಿಲ್ಟ್ ಮಾಡಿದ್ದು. ಮತ್ತು 2004 ರಿನೋವೇಟ್ ಮಾಡಿದ್ದಾರೆ ಅದನ್ನು. ತೋರಿಸ್ತೀನಿ ಅದನ್ನು. ನೋಡಿ ಇಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಕುತ್ಕೊಳೋದಕ್ಕೆ ಮಾಡಿದ್ದಾರೆ. ನೀವು ಇಷ್ಟು ದೊಡ್ಡ ಪ್ಲೇಸ್ ನೋಡಬೇಕಂದ್ರೆ ಸುಸ್ತಾಗುತ್ತಲ್ವ. ನೋಡಿ ನಿಮ್ಗೆ ಈ ಥರ ಕುತ್ಕೊಂಡು ರೆಸ್ಟ್ ತೊಗೊಂಡು ನೀವು ಹೋಗ್ಬೋದು. ಮತ್ತು ಈ ಲಾಲ್ಬಾಗಲ್ಲಿ ಲೇಕ್ ಇದೆ, ಅದು ತುಂಬ ದೊಡ್ಡ ಲೇಕ್. ಅದನ್ನು ತುಂಬ ಗಿಡ ಮರ ಹೂವು ಎಲ್ಲ ಹಾಕಿದ್ದಾರೆ. ಎಷ್ಟು ಥರ ವೆರೈಟಿಗೆ ಗಿಡ ಮರಗಳು ಸಿಗುತ್ತಾ ನಮ್ಗೆ. ಇಲ್ಲಿ ತುಂಬ ಈವೆಂಟ್ಸ್ ನಡೀತಾ ಇರುತ್ತೆ. ಫ್ಲವರ್ ಶೋ, ಇದು ರಿಪಬ್ಲಿಕ್ ಡೇದಲ್ಲಿ ಫ್ಲವರ್ ಶೋ ನಡೆಯುತ್ತೆ 26 ಜಾನು. ಮತ್ತು ಇಂಡಿಪೆಂಡೆನ್ಸ್ ಡೇ 15th ಆಗಸ್ಟು, ಆಗ ಮ್ಯಾಂಗೋ ಜಾಕ್ ಫ್ರೂಟ್ಸು ಫೆಸ್ಟಿವಲ್ ಮಾಡ್ತಾರೆ. ಸಮ್ಮರಲ್ಲಿ ಕಲ್ಚರಲ್ ಶೋಸು, ಬ್ಯಾಂಡ್ ಸ್ಟ್ಯಾಂಡು ಎಲ್ಲ ನಡೀತಾ ಇರುತ್ತೆ ಇಲ್ಲಿ. ನೋಡಿ ನಿಮ್ಗೆ ಈ ಪ್ಲೇಸ್ ಎಲ್ಲ ನೋಡ್ಕೊಳ್ಳಿ. ನೀವು ತುಂಬ ಮೂವೀಸಲ್ಲಿ ಇದು ನೋಡಿರ್ತೀರ, ಸಾಂಗ್ಸು ತುಂಬ ಶೂಟಿಂಗ್ಗಳು ಇಲ್ಲಿ ಮಾಡ್ತಿರ್ತಾರೆ. ನೀವು ನನ್ನ ವೀಡಿಯೋದಲ್ಲಿ ಕ್ಲಿಯರಾಗಿ ಪ್ಲೇಸ್ ನೋಡ್ಕೊಳ್ಳಿ. ನೀವು ಆ ಮೂವಿ ಸಾಂಗ್ಸು ಅದು ನೋಡಿದಾಗ ನಿಮ್ಗೆ ಇದು ಜ್ಞಾಪಕ ಬರುತ್ತೆ. ಇಲ್ಲೇ ನಿಮಗೆ ಎಲ್ಲ ಮೂವಿದಲ್ಲೂ ಆಲ್ಮೋಸ್ಟ್ ಅಲ್ಲಿ ಇದು ಪ್ಲೇಸ್ ಇದ್ದೇ ಇರುತ್ತೆ. ಮತ್ತು ಬಾನ್ಸಾಯ್ ಗಾರ್ಡನ್ ಇದೆ, ತುಂಬ ದೊಡ್ಡ ರಾಕು, ಲಾರ್ಜ್ ರಾಕು. ಹೇಳಿದ್ನಲ್ಲ ಅದು 3000 ಮಿಲಿಯನ್ಸ್ ಹಳೆಯದು ಅಂತ, ಅದಿದೆ. ಕೆಂಪೇಗೌಡ ವಾಚ್ ಟವರು, ಫ್ಲವರ್ ಕ್ಲಾಕು ಇದೆ ಈ ಜಾಗದಲ್ಲಿ. ಇದು ನಿಮಗೆ ಟೈಮಿಂಗ್ಸು ಡೈಲಿ 6 AM ಓಪನ್ ಆಗುತ್ತೆ, 7 PM ಕ್ಲೋಸ್ ಆಗುತ್ತೆ ಇದು. ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ನೋಡಿ ಒಳ್ಳೆ ಶೂಟಿಂಗ್ ಒಳ್ಳೆ ಪ್ಲೇಸ್, ಅದಕ್ಕೆ ಎಲ್ಲ ಇಲ್ಲಿ ಬಂದು ಶೂಟಿಂಗ್ ಮಾಡೋದು. ನೋಡಿ ಯಾರ್ಯಾರು ನಡೆಯೋಕ್ಕಾಗಲ್ಲ ಅವ್ರಿಗೆ ಅದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಕುತ್ಕೊಂಡು ಎಲ್ಲ ಪ್ಲೇಸು ನಿಮ್ಗೆ ಕವರ್ ಮಾಡಿ ತೋರಿಸ್ತಾರೆ. ಮತ್ತು ಇಲ್ಲಿ ಸೆವೆರಲ್ ಶಾಪ್ಸ್ ಇದೆ, ಅಂಗಡಿಗಳು. ಅದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೇ ಅದನ್ನೆಲ್ಲ ನಡೆಸ್ತಿರೋದು, ಕರ್ನಾಟಕ ಗೌರ್ಮೆಂಟು. ಪ್ರೈವೇಟ್ ವೆಂಡರ್ಸ್ ಅವೆಲ್ಲ. ಅಲ್ಲಿ ನಿಮಗೆ ಫ್ರೂಟ್ಸು, ವೆಜಿಟೇಬಲ್ಸು, ಫ್ರೂಟ್ ಜ್ಯೂಸು ಮತ್ತು ವೇರಿಯಸ್ ಸ್ನ್ಯಾಕ್ಸ್ ಎಲ್ಲ ತುಂಬ ಸಿಗುತ್ತೆ. ನೋಡಿ ಇದೇ ರಾಕ್, ನಾನು ಹೇಳಿದ್ನಲ್ಲ ಇದು ತುಂಬ ದೊಡ್ಡ ರಾಕು. ನೋಡಿ ಇದು ರಾಕ್ ಏನಿದೆ ಹೆಂಗಿದೆ ಅಂದರೆ, ಇಲ್ಲೇ ಶೂಟಿಂಗ್ ಮಾಡಿ ನಂದಿ ಹಿಲ್ಸ್ ಅಂತ ತೋರಿಸ್ಬಿಟ್ರೆ ನಂಬೋದು ಆ ಥರ ಇದೆ ಇದು. ಮತ್ತು ನಿಮ್ಗೆ ಇದು ಪಬ್ಲಿಕ್ ಟಾಯ್ಲೆಟ್ಸು ಇದೆ ಇಲ್ಲಿ. ಅದು ಗ್ಲಾಸ್ ಹೌಸ್ ಅನ್ನಲ್ಲೋ ಅಲ್ಲಿ ಇರುತ್ತೆ. ಮತ್ತು 7 ಡಿಫ್ರೆಂಟ್ ಎಂಟ್ರೆನ್ಸ್ ಇದೆ, 4 ಥರ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಈಸಿ ಆಗಲಿ ಅಂತ ವಿಸಿಟರ್ಸ್ಗೆ. ಇದು ಲಾಲ್ಬಾಗು ಮೆಜೆಸ್ಟಿಕ್ಕಿಂದ 7 ಕಿಲೋಮೀಟರ್ಸ್ ಆಗುತ್ತೆ. ಬ್ಯಾಂಗ್ಳೂರು ಏರ್ಪೋರ್ಟ್ ಇದೆಯಲ್ಲ ಅಲ್ಲಿಂದ 38 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಹೇಳಿದ್ವಲ್ಲ ಮೆಟ್ರೋ ಫೆಸಿಲಿಟಿ, ರೈಲ್ವೆ ಫೆಸಿಲಿಟಿ, ಬಸ್ ಫೆಸಿಲಿಟಿ ಎಲ್ಲ ಇದೆ. ನೋಡಿ ಇದೆ ಗ್ಲಾಸ್ ಡೋರು. ಇಷ್ಟೊತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ನಲ್ಲ. ಮತ್ತು ನೀವು ಲಾಲ್ಬಾಗ್ ಹತ್ರ ಏನಾದರೂ ಸ್ಟೇ ಮಾಡಬೇಕಂದ್ರೆ ನಿಮಗೆ ನಿಮ್ಮ ಬಜೆಟ್ಟು ಆ್ಯಂಡ್ ಲಕ್ಸುರಿ ಹೋಟೆಲ್ಸ್ ಎಲ್ಲ ತುಂಬ ಇದೆ. ಇದು ನಿಮಗೆ ಲಾಲ್ಬಾಗ್ ನಿಯರ್ ಟು ಲಾಲ್ಬಾಗು, ಜಯನಗರು, ಬಸವನಗುಡಿ, KR ಮಾರ್ಕೆಟು ಏರಿಯಾಕ್ಕೆ ವಾಕಬಲ್ ಡಿಸ್ಟೆನ್ಸು. ಆರಾಮಾಗಿ ನೀವು ಅಲ್ಲಿ ಸ್ಟೇ ಮಾಡ್ಬೋದು. ನೋಡಿ ಗಾರ್ಡನ್ನು.
ನೋಡಿ ಲೇಕ್ ಅನ್ನೋಲ್ಲ, ಇದೇ ಲೇಕು. ನಿಮ್ಗಾರು 2 ಅವರ್ಸ್ ನೋಡ್ಬೋದು. ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.